ಬಜಾಜ್ ಆಟೋದ ಸಿಎನ್ಜಿ ಬೈಕ್ ವಿಶ್ವದ ಮೊದಲ ಸಿಎನ್ಜಿ ಚಾಲಿತ ಮೋಟಾರ್ ಸೈಕಲ್ ಆಗುವ ನಿರೀಕ್ಷೆಯಿದೆ. ಬೈಕ್ ಪೆಟ್ರೋಲ್ ಮತ್ತು ಸಿಎನ್ಜಿ ಇಂಧನ ಎರಡಕ್ಕೂ ವಿಶೇಷ ಟ್ಯಾಂಕ್ ಅನ್ನು ಹೊಂದಿರುತ್ತದೆ ಮತ್ತು ಗ್ರಾಹಕರಿಗೆ ಪರಿಸರ ಸ್ನೇಹಿ ಮತ್ತು ವೆಚ್ಚ ಪರಿಣಾಮಕಾರಿ ಪರ್ಯಾಯವಾಗಿ ವಿನ್ಯಾಸಗೊಳಿಸಲಾಗಿದೆ. ಬಜಾಜ್ ಪ್ರಕಾರ ಬೈಕ್ ಗ್ಯಾಸೋಲಿನ್ ಮೋಟಾರ್ ಸೈಕಲ್ಗಿಂತ 50% ಕಡಿಮೆ ಕಾರ್ಬನ್ ಡೈಆಕ್ಸೈಡ್, 75% ಕಡಿಮೆ ಕಾರ್ಬನ್ ಮಾನಾಕ್ಸೈಡ್ ಮತ್ತು 90% ಕಡಿಮೆ ಮೀಥೇನ್ ಅಲ್ಲದ ಹೈಡ್ರೋಕಾರ್ಬನ್ಗಳನ್ನು ಉತ್ಪಾದಿಸುತ್ತದೆ. ಬೈಕ್ 100 ರಿಂದ 125 ಸಿಸಿ ವಿಭಾಗದ ನಡುವೆ ಎಲ್ಲೋ ಪ್ರಯಾಣಿಕ ಮೋಟಾರ್ ಸೈಕಲ್ನಂತೆ ಸ್ಥಾನ ಪಡೆಯುತ್ತದೆ. ಇದು ಮೈಲೇಜ್ ಪ್ರಜ್ಞೆಯ ಗ್ರಾಹಕರನ್ನು ಗುರಿಯಾಗಿಸುತ್ತದೆ ಮತ್ತು ಈ ಬೈಕ್ಗಳ ಯಶಸ್ಸಿಗೆ ಸಿಎನ್ಜಿ ಭರ್ತಿ ಮಾಡುವ ಕೇಂದ್ರಗಳ ವ್ಯಾಪಕ ನೆಟ್ವರ್ಕ್ನ ಅಗತ್ಯವನ್ನು ಬಜಾಜ್ ಒಪ್ಪಿಕೊಂಡಿದೆ. ಬೈಕ್ ವಿನ್ಯಾಸದಲ್ಲಿ ಅತ್ಯಾಧುನಿಕ ಸಿಎನ್ಜಿ ತಂತ್ರಜ್ಞಾನವನ್ನು ಹೊಂದಿದ್ದು ಸುರಕ್ಷತೆ ಮತ್ತು ದಕ್ಷತೆಗೆ ಆದ್ಯತೆ ನೀಡುತ್ತದೆ. ಇದು ಮುಂಭಾಗದಲ್ಲಿ ಡಿಸ್ಕ್ ಬ್ರೇಕ್ ಮತ್ತು ಹಿಂಭಾಗದಲ್ಲಿ ಡ್ರಮ್ ಬ್ರೇಕ್, ಕ್ರ್ಯಾಶ್ ಗಾರ್ಡ್, ಸೀರೆ ಗಾರ್ಡ್ ಮತ್ತು ದೊಡ್ಡ ಟೈರ್ ಹಗ್ಗರ್ ಅನ್ನು ಸಹ ಹೊಂದಿರುತ್ತದೆ. ಬಜಾಜ್ ಬ್ರೂಜರ್, ಗ್ಲೈಡರ್, ಮ್ಯಾರಥಾನ್, ಟ್ರೆಕ್ಕರ್ ಮತ್ತು ಫ್ರೀಡಂ ಸೇರಿದಂತೆ ಬೈಕ್ನ ಹೆಸರಿಗೆ ಟ್ರೇಡ್ಮಾರ್ಕ್ಗಳನ್ನು ಸಲ್ಲಿಸಿದೆ. ಬಜಾಜ್ ಆಟೋದ ಮೊದಲ ಸಿಎನ್ಜಿ ಬೈಕು ಏಪ್ರಿಲ್ ಮತ್ತು ಜೂನ್ 2024ರ ನಡುವೆ ಭಾರತದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ. 91 ವೀಲ್ಸ್ ಪ್ರಕಾರ ಬೈಕು ಜೂನ್ 18, 2024ರಂದು ಪಾದಾರ್ಪಣೆ ಮಾಡಲಿದೆ. ಬೈಕು ಸುಮಾರು 80,000 ರೂಪೀಸ್ ಎಕ್ಸ್ ಶೋರೂಮ್ ಬೆಲೆಯನ್ನು ನಿರೀಕ್ಷಿಸಲಾಗಿದೆ. ಅದು ಬಜಾಜ್ನ ಪ್ರಸ್ತುತ ಪೆಟ್ರೋಲ್ ಬೈಕ್ಗಳ ಬೆಲೆಗಿಂತ 15% ಹೆಚ್ಚು.